ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಜುಕೇಷನ್ ಫಸ್ಟ್. ನಾನು ರಾಹುಲ್ ದಯಾನ್. SSLC ಮುಗ್ದಿದ್ಯಾ, ಮುಂದೇನು ಅನ್ನೋ ಚಿಂತೆ ಕಾಡ್ತಾ ಇದೆಯಾ? ಮುಗಿಸ್ಬೇಕು, ಕೆಲಸ ಮಾಡಬೇಕು ಅನ್ನೋ ಯೋಚನೆನ, ಯಾವುದೋ ಒಂದು ಕೋರ್ಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ? ನಿಮಗಾಗಿ ಇಲ್ಲಿದೆ ಒಂದು ಬೆಸ್ಟ್ 6 ತಿಂಗಳ ಡಿಪ್ಲೊಮಾ ಕೋರ್ಸ್, ಡ್ರೋನ್ ಪೈಲಟ್ ಟ್ರೈನಿಂಗ್. ಸಖತ್ ಬೇಡಿಕೆ ಇರೋ ಕೋರ್ಸ್ ಇದು. ಈ ಯೂನಿಕ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಹೇಳ್ತೀವಿ, ಕೇಳಿ. SSLC ಮುಗಿದ ಕೂಡಲೇ ವಿದ್ಯಾರ್ಥಿಗಳು ಮುಂದೇನು ಮಾಡಬೇಕು ಅನ್ನೋ ಚಿಂತೆಯಲ್ಲೇ ಇರ್ತಾರೆ. ಅದರಲ್ಲೂ ಓದೋದಾದರೆ ಏನು ಓದಬೇಕು, ಎಷ್ಟು ವರ್ಷ ಓದಬೇಕು, ಯಾವ ಕೋರ್ಸ್ ಮುಗಿಸಿದ್ರೆ ಕೆಲಸ ಸಿಗುತ್ತೆ ಅನ್ನೋ ಯೋಚನೆಯಲ್ಲೇ ಮುಳುಗಿರ್ತಾರೆ. ಒಂದು ಹಂತದ ವಿದ್ಯಾಭ್ಯಾಸ ಮುಗಿಸಿ ಭವಿಷ್ಯದ ಗುರಿಗೆ ಸಜ್ಜಾಗ್ತಾ ಇರೋ SSLC ವಿದ್ಯಾರ್ಥಿಗಳು ತನ್ನ ಆಸಕ್ತಿ, ಸಾಮರ್ಥ್ಯದ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು. ಅದಕ್ಕಾಗಿ ಕೆಲವು ಮಾರ್ಗದರ್ಶನಗಳನ್ನು ಪಡೆಯೋದು ಅಗತ್ಯ. ವಿದ್ಯಾರ್ಥಿಗಳು ಮನೆಯ ಹಿರಿಯರು ಮತ್ತು ತಜ್ಞರಿಂದ ಸಹಾಯ ಪಡೆದು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. 10ನೇ ತರಗತಿ ವಿದ್ಯಾಭ್ಯಾಸ ಮುಗಿದ ಬಳಿಕ ಏನು ಓದಬೇಕು, ಅದು ನಿಮ್ಮ ಗುರಿ ಹಾಗೂ ಸಾಧನೆಗೆ ಸಹಾಯ ಮಾಡೋದಾ ಅಂತ ನೋಡಬೇಕು. ಅದಕ್ಕೂ ಮುನ್ನ ಸಾಧಿಸುವಂತಹ ಸಾಮರ್ಥ್ಯ ಹಾಗೂ ಏಕಾಗ್ರತೆಯ ಜಾಣ್ಮೆ ನಿಮ್ಮಲ್ಲಿದೆಯಾ ಅಂತ ನೋಡ್ಕೊಳ್ಬೇಕು. ಪೋಷಕರು ಕೂಡ ಹಿತೈಷಿಗಳು ಹೇಳಿದ್ರು ಅಂತ ಯಾವುದೋ ಕೋರ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮಕ್ಕಳ ಮೇಲೆ ಒತ್ತಡ ಹೇರಬಾರ್ದು. ವಿದ್ಯಾರ್ಥಿಗಳು ಅಷ್ಟೇ ತಮ್ಮ ಗುರಿ, ಆಸಕ್ತಿಗೆ ತಕ್ಕ ವಿಷಯ ಅಥವಾ ಕೋರ್ಸ್ಗಳನ್ನು ಆಯ್ಕೆ ಮಾಡೋದು ನಿಜವಾಗ್ಲೂ ಒಂದು ರೀತಿ ಒಳ್ಳೆ ಡಿಸಿಷನ್. SSLC ಪಾಸ್ ಆದಮೇಲೆ PUC ಅಥವಾ ಡಿಪ್ಲೊಮಾ, ITI ಮಾಡಬಹುದು. ಅದರಲ್ಲೂ ಯಾರಾದರೂ ಆದಷ್ಟು ಬೇಗ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂಥವರಿಗೆ ನಾವು ಒಂದಷ್ಟು ಟ್ರೆಂಡಿಂಗ್ನಲ್ಲಿರೋ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳ ಬಗ್ಗೆ ಹೇಳ್ತೀವಿ. ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿದೆ, ಹಣಕಾಸು ಕೊರತೆ ಕಾರಣ ಯಾವುದಾದ್ರೂ ಕಡಿಮೆ ಅವಧಿಯ ಕೋರ್ಸ್ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಕೋರ್ಸ್ ಅಂತ ಹೇಳ್ಬೋದು. ಬಹುಬೇಗ ಜೀವನ ಆಧಾರವನ್ನು ಕಂಡುಕೊಳ್ಬೇಕು, ಮನೆಗೆ ಆಧಾರವಾಗಬೇಕು, ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ಳುವಂಥ ವಿದ್ಯಾರ್ಥಿಗಳು ಈ ಕೋರ್ಸನ್ನು ಮಾಡಬಹುದು. ಆ ಕೋರ್ಸ್ ಮತ್ಯಾವುದು ಅಲ್ಲ, ಡ್ರೋನ್ ಪೈಲಟ್ ಟ್ರೈನಿಂಗ್ ಕೋರ್ಸ್. ಡ್ರೋನ್ ಪೈಲಟ್ ಟ್ರೈನಿಂಗ್ ಕೋರ್ಸ್ ಅವಧಿ ಎಷ್ಟು, ಫೀಸ್ ಎಷ್ಟು, ಯಾವ ಕಾಲೇಜಲ್ಲಿ ಈ ಕೋರ್ಸ್ ಲಭ್ಯ ಇದೆ ಅಂತ ನಾವು ನೋಡೋ ಹಾಗಿದ್ರೆ, ಮದುವೆ ಮನೆಯಿಂದ ಹಿಡಿದು ಗಡಿ ಭಾಗದವರೆಗೂ ಎಲ್ಲ ಕಡೆನೂ ಡ್ರೋನ್ನದ್ದೇ ಹವ. ಡ್ರೋನನ್ನು ಕನ್ನಡದಲ್ಲಿ ಮಾನವರಹಿತ ಚಿಕ್ಕ ವಿಮಾನ ಅಂತ ಕರೀತಾರೆ. ಇದನ್ನು ಹಾರಿಸೋ ಕಲೆಯನ್ನು ಸಿದ್ಧಿಸುವಂತೆ ಮಾಡುವ ಡ್ರೋನ್ ಫ್ಲೈಯಿಂಗ್ ಕೋರ್ಸ್ಗಳು ಈಗ ದಿನೇ ದಿನೇ ಜನಪ್ರಿಯ ಆಗ್ತಾ ಇವೆ. ಕಾರಣ, ನಮ್ಮ ಸುತ್ತಮುತ್ತ ಸೈಕ್ಲಿಂಗ್, ಸ್ಕೇಟ್ ಬೋರ್ಡಿಂಗ್, ರನ್ನಿಂಗ್, ಹೈಕಿಂಗ್ ಮಾಡುವಾಗ ಈ ಡ್ರೋನ್ನ ಯೂಸ್ ಮಾಡ್ಬೋದು. ಅದು ನಿಮ್ಮ ವೇಗದಲ್ಲಿಯೇ ನಿಮ್ಮನ್ನು ಹಿಂಬಾಲಿಸುತ್ತಾ ಅದ್ಭುತ ಅನಿಸುವಂಥ ದೃಶ್ಯಗಳನ್ನು ಸೆರೆ ಹಿಡಿಯುತ್ತೆ. ಅಷ್ಟೇ ಅಲ್ಲ, ಡಿಫೆನ್ಸ್ನಲ್ಲೂ ಡ್ರೋನ್ ಹಾರಾಟ ಹೆಚ್ಚಿದೆ. ಮದುವೆ ಸೇರಿದಂತೆ ಯಾವುದೇ ಕಾರ್ಯಕ್ರಮ ಇದ್ದರೂ ಡ್ರೋನ್ ಬೇಕೇ ಬೇಕು. ಇನ್ನು ವಿಶೇಷ ಅಂದರೆ, ಕರ್ನಾಟಕದ ಪಶ್ಚಿಮ ಘಟ್ಟದ ಚಿಕ್ಕ ಊರುಗಳಲ್ಲಿ ಕಾಫಿ, ವೆನಿಲಾ, ಕರಿಮೆಣಸು, ಏಲಕ್ಕಿ ಬೆಳೀತಿರೋರು ಕೂಡ ಡ್ರೋನ್ ಹಾರಾಟವನ್ನು ನಡೆಸ್ತಾರೆ. ಈ ಮೂಲಕ ತೋಟದಲ್ಲಿ ಬೆಳೀತಾ ಇರುವ ಬೆಳೆ ಮೇಲೆ ನಿಗಾ ಇಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಹಲವು ಸಂಸ್ಥೆಗಳು ಡ್ರೋನ್ ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ತಾ ಇವೆ. ಕೇವಲ ಬೆಳೆಯ ಮೇಲಿನ ನಿಗಾ ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ಔಷಧಿ ಸಿಂಪಡಣೆಗೂ ಕೂಡ ಇದನ್ನೇ ಬಳಸಲಾಗುತ್ತೆ. ಒಂದೇ ದಿನದಲ್ಲಿ 12ರಿಂದ 13 ಎಕರೆಯಷ್ಟು ತೋಟಕ್ಕೆ ಔಷಧ ಸಿಂಪಡಣೆ ಮಾಡೋದರ ಜೊತೆಗೆ ರಾಸಾಯನಿಕಗಳ ಹೆಚ್ಚುವರಿ ಬಳಕೆಗೂ ಕೂಡ ಇದು ನೆರವಾಗುತ್ತೆ. ಇನ್ನು ಇಂಥ ಡ್ರೋನ್ ಪೈಲಟ್ಗಳನ್ನು ರೂಪಿಸೋಕೆ ಹಲವಾರು ಅಲ್ಪಾವಧಿ ಹಾಗೂ ದೀರ್ಘಾವಧಿ ಕೋರ್ಸ್ಗಳು ಲಭ್ಯ ಇದೆ. ಭಾರತ ಸರ್ಕಾರ ಅನುಮೋದಿತ ಹಾಗೂ ಖಾಸಗಿ ಸಂಸ್ಥೆಗಳು ಇಂಥ ಕೋರ್ಸ್ಗಳನ್ನು ಒದಗಿಸುತ್ತವೆ. ಡಿಪ್ಲೊಮಾ ಇನ್ ಡ್ರೋನ್ ಪೈಲಟ್, ಸರ್ಟಿಫಿಕೇಟ್ ಕೋರ್ಸ್ ಇನ್ ಡ್ರೋನ್ ಪೈಲಟ್, ಡಿಪ್ಲೊಮಾ ಇನ್ ಡ್ರೋನ್ ಪೈಲಟ್ ಮಲ್ಟಿ ರೋಟರ್ ಮೊದಲಾದ ಕೋರ್ಸ್ಗಳನ್ನು ಇವು ಆಫರ್ ಮಾಡುತ್ತವೆ. ಸರ್ಕಾರ ಸ್ವಾಮ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದರೆ ಸೇನೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸುಲಭವಾಗಿ ಕೆಲಸ ಸಿಗುತ್ತೆ. ಉದ್ಯೋಗ ಅವಕಾಶಗಳು ಹೇಗೆ ಸಿಗ್ತವೆ ಹಾಗಿದ್ರೆ? ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ ಕನಿಷ್ಠ ಅಂದರೂ 29,500ಕ್ಕೂ ಹೆಚ್ಚು ಡ್ರೋನ್ಗಳ ಬಳಕೆ ಆಗ್ತಾ ಇದೆ. ಅವುಗಳಲ್ಲಿ ಬಹುತೇಕ ಖಾಸಗಿ ಕಂಪನಿಗಳಿಗೆ ಸೇರಿದ್ದಾವೆ. ಜಾಹೀರಾತು, ಮದುವೆ ಶೂಟಿಂಗ್, ಕಾಡುಗಳ್ಳರ ಪತ್ತೆ, ರೈಲ್ವೆ ಹಳಿ ಪರೀಕ್ಷೆ, ಸೌರ ವಿದ್ಯುತ್ ಘಟಕಗಳ ಸರ್ವೆ, ಸೇನೆ ಮತ್ತು ಪೊಲೀಸ್ ಕಣ್ಗಾವಲಿಗೆ ಇದರ ಬಳಕೆ ಆಗ್ತಾ ಇದೆ. ಇನ್ನು ಡ್ರೋನ್ ಪೈಲಟ್ ಟ್ರೈನಿಂಗ್ 6ರಿಂದ 1 ವರ್ಷದ ಕೋರ್ಸ್ ಆಗಿದೆ. ಅಂದರೆ 6 ತಿಂಗಳಿಂದ 1 ವರ್ಷದ ಅವಧಿಯ ಕೋರ್ಸ್ ಆಗಿದೆ. ಕಡಿಮೆ ಅಂದರೆ 1 ತಿಂಗಳ ಕೋರ್ಸ್ ಕೂಡ ನಿಮಗೆ ಸಿಗುತ್ತೆ. ಭಾರತದ MGM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಸೇರಿದಂತೆ ಹಲವು ಖಾಸಗಿ ಸಂಸ್ಥೆಗಳು ಈ ಕೋರ್ಸನ್ನು ಕಲಿಸುತ್ತವೆ. ಕೋರ್ಸ್ನ ಫೀಸ್ 30,000 ರೂಪಾಯಿಂದ ಹಿಡಿದು 1 ಲಕ್ಷದವರೆಗೂ ಸಿಗುತ್ತೆ. ಇನ್ನು ಇದಕ್ಕೆ ಅಡ್ಮಿಷನ್ ಆಗೋದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನಾವು ನೋಡೋ ಹಾಗಿದ್ರೆ, ವಿದ್ಯಾರ್ಥಿ ಎಜುಕೇಷನ್ ಮಿನಿಮಮ್ 10th ಕ್ಲಾಸ್ ಪಾಸ್ ಆಗಿರಬೇಕು. ಆ್ಯಂಡ್ ಈ ಕೋರ್ಸ್ ಮಾಡೋಕ್ಕೆ ಯಾವುದೇ ವಯೋಮಿತಿ ಕೂಡ ಇಲ್ಲ. ಈ ಡಿಪ್ಲೊಮಾ ಕೋರ್ಸ್ ಮುಗಿಸಿದ ಕೂಡಲೇ ನಿಮಗೆ ಬೇಗ ಕೆಲಸ ಕೂಡ ಸಿಗುತ್ತೆ. ಈ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಮತ್ತು ಕೌಶಲ್ಯ ಕೂಡ ನಿಮಗೆ ಸಿಗುತ್ತೆ. ಕೋರ್ಸ್ನಲ್ಲಿ ಏನೇನು ಹೇಳಿಕೊಡಲಾಗುತ್ತೆ ಹಾಗಿದ್ರೆ? ಡ್ರೋನ್ ಹಾರಾಟಕ್ಕೆ ಬೇಕಾದಂಥ ಕೌಶಲ್ಯ ಏನು, ಪೈಲಟ್ ಮುಂದಿರುವಂಥ ಸವಾಲುಗಳೇನು,
ಇದಕ್ಕೆ ನಿರ್ದಿಷ್ಟವಾದಂಥ ಟ್ರೈನಿಂಗ್ ಹೇಗೆ, ಇದೆಲ್ಲವನ್ನು ಕೂಡ ಇಲ್ಲಿ ಹೇಳಿಕೊಡಲಾಗುತ್ತೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೌಶಲ್ಯ ಒಂದು ರೀತಿ ವಿಭಿನ್ನವಾಗಿರುತ್ತೆ. ಸಿನಿಮಾದಲ್ಲಿ ಕೆಲಸ ಮಾಡೋದಿದ್ರೆ ಸೃಜನಶೀಲತೆ ಹೆಚ್ಚು ಬೇಕಾಗುತ್ತೆ. ಕೈಗಾರಿಕಾ ಕ್ಷೇತ್ರವಾದರೆ ತಾಂತ್ರಿಕತೆಯ ಅಂದರೆ ಈ ಟೆಕ್ನಾಲಜಿ ಕುರಿತು ಹೆಚ್ಚಿನ ಜ್ಞಾನ ಹೊಂದಿರಬೇಕಾಗುತ್ತೆ. ಇನ್ನು ಹವಾಮಾನ, ಗಾಳಿಯ ವೇಗ, ಬೆಳಕು, ಚಿತ್ರಗಳ ಸ್ಪಷ್ಟತೆಗೆ ಬೇಕಾದಂಥ ಇತರ ಅಂಶಗಳ ಬಗ್ಗೆ ಕೂಡ ನಿಮಗೆ ಹೇಳಿಕೊಡಲಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಡ್ರೋನ್ ಪೈಲಟ್ಗಳ ಬೇಡಿಕೆ ಹೆಚ್ಚುತ್ತಾ ಇದ್ದು ಮುಂದಿನ 10 ವರ್ಷಗಳಲ್ಲಿ ಇದೇ ಟ್ರೆಂಡ್ ಮುಂದುವರಿಯುತ್ತೆ. ಭಾರತದಲ್ಲಿ ಇನ್ನೂ ಡ್ರೋನ್ ಕುರಿತು ಸ್ಪಷ್ಟವಾದಂಥ ನಿಯಮಗಳಿಲ್ಲ. ಸದ್ಯದ ಮಟ್ಟಿಗೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಮತ್ತು ನಾಗರಿಕ ವಿಮಾನಯಾನ ಇಲಾಖೆ ಮಹಾನಿರ್ದೇಶಕರ ಅನುಮತಿಯನ್ನು ಡ್ರೋನ್ ಹಾರಾಟಕ್ಕೆ ನೀವು ಪಡಿಲೇಬೇಕು, ಅದು ಕಡ್ಡಾಯ ಕೂಡ. ಇನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ಎಜುಕೇಷನ್ ಫಸ್ಟನ್ನು ಫಾಲೋ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.